ಏನ್ ಗುರು, ನೀನ್ ಇವಾಗ್ಲ ಬರೋದು? ಆಲ್ರೆಡಿ ಎಲ್ಲ ಸೇಲ್ಸ್ ಮುಗಿದು ಅಂಗಡಿಗಳ ಬಾಗ್ಲ ಹಾಕ್ತಾ ಇದಾರೆ. ಈ ಟೈಮಲ್ಲಿ ಹೊಸ ಸ್ಟಾಕ್ಸ್ ಬಂದಿದೆ, ಬನ್ನಿ ತಗೊಳ್ಳಿ ಅಂದ್ರೆ ನಾವು ಬರ್ಬೇಕಾ? ಟೈಮ್ ಸೆನ್ಸ್ ಬೇಡವಾ ನಿನಗೆ ಅಂತೆಲ್ಲ ರೊಚ್ಚಿಗೆ ಹೇಳ್ಬೇಡಿ. ಇದೇ ಕೊನೆ ವಿಡಿಯೋ. ಇನ್ ಮುಂದೆ ಬರೋ ರಿವ್ಯೂಗಳು ಲೇಟ್ ಆಗೋ ಮಾತೇ ಇಲ್ಲ. ವಿಡಿಯೋಸ್ಗಳು ಆನ್ ಟೈಮ್ ಬರ್ತವೆ. ಸೊ ಫಜನ್ ಯುವರ್ ಸೀಟ್ ಬೆಲ್ಟ್ಸ್. ಹೇಳಿದ್ದಂತೂ ಆಯ್ತು, ಬನ್ನಿ ಶುರು ಮಾಡೋಣ. ಪೌಡರ್ ಇದು ಜನಾರ್ದನ್ ಚಿಕ್ಕಣ್ಣ ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ಹಾಗೆ ದ ವೈರಲ್ ಫೀವರ್ ಅಂಡ್ KRG ಸ್ಟುಡಿಯೋಸ್ ಅವರು ಒಟ್ಟಿಗೆ ಸೇರಿ ಇದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಪ್ಲಾಟ್ ಲೈನ್ ಕಡೆ ಬಂದ್ರೆ ಟ್ರೈಲರ್ ಅಲ್ಲಿ ನೀವೇ ನೋಡಿರೋ ಹಾಗೆ ಇದು ಒಂದು ನಶೆ ಪೌಡರ್ನ ಸುತ್ತ ನಡೆಯುವಂತ ಕಥೆ. ನಾರ್ಮಲ್ ಆಗಿ ತನ್ನ ಸಪ್ಲೈ ಚೈನ್ ನಲ್ಲಿ ಹೋಗ್ಬೇಕಿದ್ದಂತ ಈ ನಶೆ ಪೌಡರ್ ಮುಖಕ್ಕೆ ಹಚ್ಚೋ ಟಾಲ್ಕಮ್ ಪೌಡರ್ ಜೊತೆ ಮಿಸ್ಪ್ಲೇಸ್ ಆಗಿ 3 ಜನ ಎಡಬಿಡಂಗಿಗಳ ಕೈಗೆ ಬಂದು ಸೇರುತ್ತೆ. ಸೊ ಅಲ್ಲಿಂದ ಮುಂದೆ ಏನೇನಾಯ್ತು, ಅದನ್ನ ಇಟ್ಕೊಂಡು ಅವ್ರೇನೇನ್ ಮಾಡಿದ್ರು, ಹಾಗೆ ಅದರಿಂದ ಇಲ್ಲಿ ಸೃಷ್ಟಿಯಾಗಿರುವಂತ ಪರಿಸ್ಥಿತಿಗಳೆಂತದ್ದು ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇಲ್ಲಿರುವಂತ ಮೊದಲ ಪಾಸಿಟಿವ್ ಅಂದ್ರೆ ಅದು ಸೆಕೆಂಡ್ ಹಾಫ್. ಆಕ್ಚುಲಿ ಇದರ ಪ್ಲಾಟ್ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿರೋದೇ 2ನೇ ಅರ್ಧದಲ್ಲಿ. ಅಲ್ಲಿ ಒಳ್ಳೆ ಪ್ಲಾನಿಂಗ್ ಇತ್ತು, ಸಂದರ್ಭಗಳು ಇಂಟ್ರೆಸ್ಟಿಂಗ್ ಆಗ್ತಾ ಹೋದ್ವು. ಅಂಡ್ ಫಸ್ಟ್ ಹಾಫ್ ಅಲ್ಲಿ ಒಂಚೂರು ಕೆಳಗ್ ಬಿದ್ದಂತ ಗ್ರಾಫ್ ನ ಮೇಲೆತ್ತೋದಲ್ದೇನೆ ಒಳ್ಳೆ ಡೆಪ್ತ್ ಅನ್ನ ಕೂಡ ಸೇರಿಸಿದ್ದಾರೆ. ಆ ಭಾಗನ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಸೊ ಅದು ಸಿನಿಮಾಗೆ ದೊಡ್ಡ ಪಾಸಿಟಿವ್ ಆಗಿ ವರ್ಕ್ ಆಯ್ತು ಅಂತ ಹೇಳ್ತೀನಿ. ಇನ್ನು ಕ್ಲೈಮ್ಯಾಕ್ಸ್, ಅದನ್ನ ಯಾರು ಹೇಗ್ ತಗೊಳ್ತಾರೆ ಅನ್ನೋದನ್ನ ಸೈಡಿಗಿಟ್ರೆ ವಿಜುವಲಿ ಒಂದ್ ಒಳ್ಳೆ ಇಂಪ್ಯಾಕ್ಟ್ ಅಂತೂ ಕ್ರಿಯೇಟ್ ಮಾಡಿದ್ದಾರೆ. ಎಸ್ಪೆಷಲಿ ಆ ಸಬ್ಸ್ಟೆನ್ಸ್ ಬಾಡಿ ಒಳಗೆ ಎಂಟರ್ ಆದ್ಮೇಲೆ ಅದು ಹೇಗೆಲ್ಲ ಅಫೆಕ್ಟ್ ಮಾಡುತ್ತೆ, ಜನ ಹೇಗೆಲ್ಲ ವಿಚಿತ್ರವಾಗಿ ಆಡ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಪೋರ್ಟ್ರೆ ಮಾಡಿದ್ದಾರೆ. ಅಂಡ್ ಬರೀ ಅಷ್ಟೇ ಅಲ್ಲ, ಇಡೀ ಸಿನಿಮಾ ತುಂಬಾ ವಿಜುವಲ್ ಎಫೆಕ್ಟ್ಸ್ ಮೇಲೆ ಸಾಕಷ್ಟು ಕೆಲಸಗಳು ನಡೆದಿದ್ದಾವೆ. ಅಂಡ್ ಆ ಪ್ರಯತ್ನ ಎದ್ದು ಕಾಣುತ್ತೆ. ಅದಕ್ಕೊಂದು ಅಪ್ರಿಸಿಯೇಷನ್ ಬರ್ಲೇಬೇಕು. ಇನ್ನು ಪ್ರೆಸೆಂಟೇಷನ್ ಕಡೆ ಬಂದ್ರೆ ಥ್ರಿಲ್ಲರ್ ಕಡೆ ಹೆಚ್ಚು ಹೋಗದೇನೆ ಆದಷ್ಟು ಹ್ಯೂಮರಸ್ ಆಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ. ಅಂಡ್ ಇರೋದೆಲ್ಲ ಸಿಚುವೇಶನಲ್ ಕಾಮಿಡಿ ಅಂಡ್ ಅವುಗಳು ಒಂದಷ್ಟು ಕಡೆ ನಗುವನ್ನ ತರಿಸಿದೆ. ಅದರಲ್ಲೂ 50 ಶೇಡ್ಸ್ ಆಫ್ ಪ್ರೀಸ್ಟ್, ಹಾಸ್ಪಿಟಲ್ ಮತ್ತೆ ಸೂಪರ್ ಮಾರ್ಕೆಟ್ ಎಪಿಸೋಡ್, ಆಬ್ಜೆಕ್ಟ್ ಬಿಹೈಂಡ್ ಕ್ಲೋಸ್ ಡೋರ್ಸ್ ಆರ್ ಕ್ಲೋಸರ್ ದೆನ್ ದೇ ಅಪಿಯರ್, ಹೀಗೆ ಕೆಲವೊಂದು ಡೈಲಾಗ್ಗಳು ಕೂಡ ಇಷ್ಟ ಆದ್ವು. ಹಾಗೇನೆ ಇಲ್ಲಿ ಕ್ಯಾರೆಕ್ಟರ್ಸ್ ಗಳನ್ನ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಓವರ್ ಆಲ್ ಅವುಗಳ ಇಂಪ್ಯಾಕ್ಟ್ ಹೇಗಿತ್ತು, ವರ್ಕ್ ಆಯ್ತಾ ಇಲ್ವಾ ಅದನ್ನ ಮುಂದೆ ಮಾತಾಡೋಣ. ಬಟ್ ಇಂಡಿವಿಜುವಲ್ ಆಗಿ ನೋಡಿದ್ರೆ ಒಂದೊಂದು ಪಾತ್ರ ಕೂಡ ವಿಭಿನ್ನ. ಅರ್ಧಂಬರ್ಧ ತಮಿಳ್ ಮಾತಾಡೋ ಅಣ್ಣಾಚಿ, ಮೇಕಪ್ ಮಲ್ಲಿಕಾ ಅಂಡ್ ಸುಲೇಮಾನ್ ಭಾಯ್ ಅವರೆಲ್ಲರ ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿತ್ತು. ಇನ್ನ ಇದರ ಹೊರತಾಗಿ ಮಾಲ್ ನ ರಿಕವರ್ ಮಾಡ್ಕೊಂಡಿದ್ದು, ಬ್ಯಾಗ್ಸ್ ನ ಎಕ್ಸ್ಚೇಂಜ್ ಮಾಡ್ಕೊಂಡಂತ ಸೀಕ್ವೆನ್ಸ್ ಕನ್ವಿನ್ಸಿಂಗ್ ಆಗೋ ಇದ್ವು, ಒಳ್ಳೆ ಮಜಾನೂ ಇತ್ತು. ಹಾಗೆ ಎಡಿಟಿಂಗ್ ಮತ್ತೆ BGM ಡೀಸೆಂಟ್ ಆಗಿತ್ತು ಅಂತ ಹೇಳ್ತೀನಿ. ನೆಗೆಟಿವ್ಸ್ ಕಡೆ ಬಂದ್ರೆ ಇಲ್ಲಿ ಆ ಬೇಸಿಕ್ ಐಡಿಯಾ ಅಂತ ಏನಿದೆ ಅದಕ್ಕೆ ಒಳ್ಳೆ ಪೊಟೆನ್ಶಿಯಲ್ ಇತ್ತು. ಸಿನಿಮಾ ನೋಡುವಾಗ ಅಲ್ಲ, ಹೊರಗೆ ಬಂದ ಮೇಲೆ ನಿಮಗದು ಗೊತ್ತಾಗುತ್ತೆ. ಆದ್ರೆ ಕಾಮಿಡಿ ಅನ್ಕೊಂಡು ತುಂಬಾ ಕಡೆ ಅದನ್ನ ಓವರ್ ದ ಟಾಪ್ ಅನ್ಸೋ ರೀತಿಯಲ್ಲಿ ಬರೆದು ಬಿಟ್ಟಿದ್ದಾರೆ. ಅಂಡ್ ಅಷ್ಟೇ ಓವರ್ ಆಗು ಪರ್ಫಾರ್ಮ್ ಮಾಡಿದ್ದಾರೆ. ಎಸ್ಪೆಷಲಿ ಫಸ್ಟ್ ಹಾಫ್ ಅಲ್ಲಿ ನಶೆ ಪೌಡರ್ ಕಥೆ ಮುಂದಕ್ಕೆ ಹೋಗೋದೇ ಇಲ್ಲ, ಬರೀ ಹ್ಯೂಮರ್ ಕಡೆನೆ ಫೋಕಸ್ ಮಾಡಿದ್ದಾರೆ. ಹಾಗಾಗಿ ಸಿಚುವೇಶನ್ಸ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರ್ಲಿಲ್ಲ, ಕಾಮಿಡಿನೂ ಅಷ್ಟಾಗಿ ತಲುಪಲಿಲ್ಲ. ಅಂಡ್ ಅದರಿಂದ ಸಿನಿಮಾ ಕೊಡಬೇಕಿದ್ದ ಟೋಟಲ್ ಇಂಪ್ಯಾಕ್ಟ್, ಅದರ ಎಕ್ಸ್ಪೀರಿಯನ್ಸ್ ಎರಡೂ ಕಡಿಮೆ ಆಗಿದೆ. ಸೊ ದಟ್ ಕುಡ್ ಹ್ಯಾವ್ ಬೀನ್ ಲಾಟ್ ಬೆಟರ್. ಹಾಗೇನೆ ಕ್ಯಾರೆಕ್ಟರ್ಸ್, ಅವರ ಕ್ಯಾರೆಕ್ಟರೈಸೇಷನ್ ಏನೋ ಯೂನಿಕ್ ಆಗಿತ್ತು, ಬಟ್ ಹಲವು ಕಡೆ ಪರ್ಫಾರ್ಮೆನ್ಸ್ ಕೂಡ ಓವರ್ ದ ಟಾಪ್ ಆಗಿದೆ. ಅರೆ ಇಷ್ಟೊಂದೆಲ್ಲ ಬೇಕಿತ್ತ ಅಂತಾನೂ ಒಂದೊಂದ್ಸಲ ಅನ್ನಿಸ್ತು. ಇನ್ನ ಇದ್ರ ಜೊತೆಗೆ ಆ ಕ್ಲೈಮ್ಯಾಕ್ಸ್, ಆಗ್ಲೇ ಹೇಳ್ದ ಹಾಗೆ ಇವರು ಫನ್ ಅನ್ನೋದ್ರ ಕಡೆನೆ ಹೆಚ್ಚು ಗಮನ ಕೊಟ್ಟಿದ್ದಾರೆ. ಅಂಡ್ ಹಾಗೇನೆ ಅದನ್ನ ಬರ್ದು ಪ್ರೆಸೆಂಟ್ ಕೂಡ ಮಾಡಿದ್ದಾರೆ. ಅದು ಯಾರಿಗೆ ಹೇಗ್ ವರ್ಕ್ ಆಗತ್ತೋ ಹೇಳೋದು ಸ್ವಲ್ಪ ಕಷ್ಟನೇ, ಬಟ್ ಪರ್ಸನಲಿ ನನ್ನನ್ನ ಅಲ್ಲಿನ ಬರವಣಿಗೆ ಅಷ್ಟೊಂದು ತಲುಪಲಿಲ್ಲ, ಇಂಪ್ರೆಸ್ ಕೂಡ ಮಾಡ್ಲಿಲ್ಲ. ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಸಿನಿಮಾ ನಾರ್ಮಲ್ ಟೆಂಪ್ಲೇಟ್ ಒಳಗಂತೂ ಬಂದು ಬೀಳೋದಿಲ್ಲ, ತುಂಬಾ ಡಿಫ್ರೆಂಟ್ ಆಗಿದೆ. ಅಂಡ್ ಆ ವಿಭಿನ್ನತೆನ ನೀವು ಅರ್ಥ ಮಾಡ್ಕೋತೀರಾ, ಕನೆಕ್ಟ್ ಆಗ್ತೀರಾ ಅಂದ್ರೆ ನಿಮಗಿದು ಇನ್ನೂ ಹೆಚ್ಚು ಇಷ್ಟ ಆಗಬಹುದು. ಸೊ ಒಂದ್ಸಾರಿ ಟ್ರೈಲರ್ ನೋಡಿ, ಬೇಕಿದ್ರೆ ಒಂದೆರಡು ಇಂಟರ್ವ್ಯೂಗಳನ್ನ ಕೂಡ ನೋಡಿ. ಅಂಡ್ ಅಲ್ಲಿ ಅವರು ಹೇಳಿರುವಂತ ತೋರಿಸಿರುವಂತ ಎಲಿಮೆಂಟ್ಗಳು ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಖಂಡಿತ ಥಿಯೇಟರ್ಗಳಿಗೆ ಹೋಗಿ ನೋಡಿ. ಅಂಡ್ ಉಳಿದವ್ರಿಗೆ ನಿಮ್ ಇಷ್ಟ ಅಂತ ಹೇಳ್ತೀನಿ. ಇನ್ನ ನೀವೇನಾದ್ರೂ ಆಲ್ರೆಡಿ ಈ ಸಿನಿಮಾವನ್ನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.